ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಈ ವಿಡಿಯೋನಲ್ಲಿ ಎಕ್ಕಾ ಮೂವಿನ ರಿವ್ಯೂ ಮಾಡ್ತಾ ಇದ್ದೀವಿ. ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ ರೋಹಿತ್ ಅವರು ಮತ್ತು ಮೇನ್ ರೋಲ್ ನಲ್ಲಿ ಯುವರಾಜ್ ಕುಮಾರ್ ಅವರು ಮಾಡಿದ್ದಾರೆ. ಪ್ಲಾಟ್ ಬಗ್ಗೆ ಹೇಳಿದರೆ ಯುವರಾಜ್ ಕುಮಾರ್ ಅವರು ಈ ಮೂವಿನಲ್ಲಿ ಒಂದು ಹಳ್ಳಿನಲ್ಲಿ ಕ್ಯಾಬಿಯ ಕೆಲಸ ಮಾಡ್ಕೊಂಡು ಜೀವನ ನಡೆಸಿರ್ತಾರೆ. ಆದ್ರೆ ಯಾವ್ದೋ ಸಂದರ್ಭದಲ್ಲಿ ಸಿಗಾಕೊಂಡು ಬೆಂಗಳೂರು ಬರಂಗಾಗುತ್ತೆ. ಬೆಂಗಳೂರು ಬಂದ್ಮೇಲೆ ಫೇಟ್ ಅವ್ರ ಜೊತೆ ಆಟ ಆಡ್ಬಿಡುತ್ತೆ, ಅವ್ರನ್ನ ರೌಡಿಸಮ್ಗೆ ಪುಷ್ ಮಾಡುತ್ತೆ. ಅದಾದ್ಮೇಲೆ ಏನೇನಾಗುತ್ತೆ ಅಂತ ನೀವು ಮೂವಿ ನೋಡಿ ತಿಳ್ಕೊಬೇಕು. ಈ ಮೂವಿ ಬಂದು ಒಂದು ಸ್ಲೋ ಬರ್ನರ್ ಆಕ್ಷನ್ ಡ್ರಾಮಾ. ಒಬ್ಬ ಗ್ಯಾಂಗ್ಸ್ಟರ್ ಲೈಫ್ ಹೇಗಿರುತ್ತೆ, ಹೇಗ್ ಚೇಂಜ್ ಆಗುತ್ತೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಬಟ್ ಎಲ್ಲೂ ಎಕ್ಸಾಜರೇಟ್ ಮಾಡಕ್ ಹೋಗಿಲ್ಲ, ಸಿಂಪಲ್ ಆಗಿ ತೋರಿಸಿದ್ದಾರೆ. ಅದು ಈ ಮೂವಿನಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಪರ್ಫಾರ್ಮೆನ್ಸ್ ಗಳ ಬಗ್ಗೆ ಮಾತಾಡಿದರೆ ಯುವರಾಜ್ ಕುಮಾರ್ ಅವರಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಟೈಟಲ್ ಹೇಳಂಗೆ ಅಪ್ಸು ಇರುತ್ತೆ, ಡೌನ್ಸ್ ಇರುತ್ತೆ, ಅದೇ ತರ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಅವರ ಎಮೋಷನಲ್ ವೇರಿನೆಸ್ ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೆ ಅವ್ರ ಕಾನ್ಫ್ಲಿಕ್ಟ್ ಇದೆಯಲ್ಲ, ಒಳ್ಳೆಯವನಿಂದ ಗ್ಯಾಂಗ್ಸ್ಟರ್ ಇಂದ ಒಳ್ಳೆಯವನ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಕೆಲವು ಸೀಕ್ವೆನ್ಸಸ್ ಅಂತೂ ತುಂಬಾ ಸಗದಾಗಿ ಮಾಡಿದ್ದಾರೆ. ಮತ್ತೆ ಅತುಲ್ ಕುಲಕರ್ಣಿ ಅವರು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವ್ರ ರೋಲ್ ತುಂಬಾ ಕಮ್ಮಿ ಕಾಣಿಸುತ್ತೆ ಮೂವಿನಲ್ಲಿ, ಬಟ್ ಅವ್ರ ಇಂಪ್ಯಾಕ್ಟ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಈ ಮೂವಿನಲ್ಲಿ. ಆದಿತ್ಯ ಅವ್ರದ್ದು ರೋಲ್ ಕೂಡ ತುಂಬಾ ಕಮ್ಮಿ ಇದೆ, ಬಟ್ ಅವರು ಕೂಡ ಇಂಪ್ರೆಸ್ ಮಾಡ್ತಾರೆ. ಸಂಜನಾ ಅವ್ರ ಕ್ಯಾರೆಕ್ಟರ್ ಮೂವಿಗೆ ಸ್ವಲ್ಪ ಚಾರಂ ತರುತ್ತೆ. ಅವ್ರ ಡೈಲಾಗ್ ಡೆಲಿವರಿ ಅಂತೂ ಸಕ್ಕದಾಗಿದೆ, ಆಡಿಯನ್ಸ್ ಗೆ ನಗ್ಸುತ್ತೆ. ಅದ್ರ ಜೊತೆಗೆ ಶ್ರುತಿ ಅವ್ರ ರೋಲ್ ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಬಟ್ ಅವ್ರ ರೋಲ್ ತುಂಬಾ ಕಮ್ಮಿ ಇದೆ. ಅವ್ರಿಗೆ ಇನ್ನೊಂದ್ ಸ್ವಲ್ಪ ಟೈಮ್ ಕೊಡಬೇಕಿತ್ತು, ಇನ್ನು ಎಮೋಷನ್ ಬಿಲ್ಡ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ಗನ್ಸ್ತು. ಈ ಮೂವಿನಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿರೋದು ಏನಪ್ಪಾ ಅಂದ್ರೆ ಚರಣ್ ರಾಜ್ ಅವ್ರ ಮ್ಯೂಸಿಕ್ ಸಖತ್ತಾಗಿ ಮೂಡ್ ಬಂದಿದೆ. ಆಡಿಯನ್ಸ್ ಎಮೋಷನ್ಸ್ ನ ವೇರಿ ಮಾಡುತ್ತೆ, ಎಲಿವೇಟ್ ಮಾಡುತ್ತೆ, ಆಡಿಯನ್ಸ್ ಗೆ ತುಂಬಾ ಚೆನ್ನಾಗಿ ಖುಷಿ ಕೊಡುತ್ತೆ. ಸಾಂಗ್ಸ್ ಅಂತೂ ಸಖತ್ತಾಗಿ ಮೂಡ್ ಬಂದಿದೆ. ಆಡಿಯನ್ಸ್ ಡ್ಯಾನ್ಸ್ ಮಾಡ್ತಾ ಇರೋ ಅಷ್ಟು ಚೆನ್ನಾಗಿದೆ. ಎಸ್ಪೆಷಲಿ ಫಸ್ಟ್ ಸಾಂಗ್ ಮತ್ತೆ ಬಂಗಾರಿ ಸಾಂಗ್ ಸಖತ್ತಾಗಿ ಮೂಡ್ ಬಂದಿದೆ. ಆಡಿಯನ್ಸ್ ಗೆ ಸಖತ್ ಇಷ್ಟ ಆಯ್ತು, ಎಂಟರ್ಟೈನಿಂಗ್ ಆಗಿತ್ತು. ಈ ಮೂವಿನಲ್ಲಿ ಸಿನಿಮಾಟೋಗ್ರಫಿ ಕೂಡ ಚೆನ್ನಾಗಿ ಮೂಡ್ ಬಂದಿದೆ. ಎಸ್ಪೆಷಲಿ ಬ್ಯಾಂಗ್ಳೂರ್ನ ಸಖತ್ತಾಗಿ ತೋರಿಸಿದ್ದಾರೆ. ಒಂದು ಗ್ಯಾಂಗ್ಸ್ಟರ್ ಸ್ಟೋರಿನ ತೋರಿಸಬೇಕಾದ್ರೆ ಎಷ್ಟು ಬೇಕು ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಎಸ್ಪೆಷಲಿ ಎಮೋಷನ್ಸ್ ನ ಡಾರ್ಕ್ ಮತ್ತೆ ಲೈಟ್ ಮಧ್ಯೆ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಡೈರೆಕ್ಷನ್ ಬಗ್ಗೆ ಮಾತಾಡಿದರೆ ರೋಹಿತ್ ಅವರು ಈ ಮೂವಿನಲ್ಲಿ ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಒಬ್ಬ ಗ್ಯಾಂಗ್ಸ್ಟರ್ ಲೈಫ್ ನ ತುಂಬಾ ಎಕ್ಸಾಜರೇಟ್ ಮಾಡಿದ್ರೆ ಸಿಂಪಲ್ ಆಗಿ ತೋರ್ಸಕ್ ಟ್ರೈ ಮಾಡಿದ್ದಾರೆ. ಅದು ವರ್ಕ್ ಆಗಿದೆ, ಬಟ್ ಆದ್ರೂ ಕೂಡ ನಮಗೆ ರಿಪೀಟೇಟಿವ್ ಅನ್ಸುತ್ತೆ. ಯಾಕೆಂದ್ರೆ ಆಲ್ರೆಡಿ ನಾವು ಎಷ್ಟೊಂದು ಗ್ಯಾಂಗ್ಸ್ಟರ್ಸ್ ಮೂವಿನಲ್ಲಿ ನೋಡಿರೋದೇ ಈ ಮೂವಿಲು ನೋಡ್ತೀವಿ. ಎಮೋಷನಲಿ ಲ್ಯಾಂಡ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಎಸ್ಪೆಷಲಿ ಎಂಡಿಂಗ್ ಅಲ್ಲಿ ಆ ಎಮೋಷನ್ ಬೀಳಬೇಕಿತ್ತು, ಬಟ್ ಬೀಳಲ್ಲ. ಸ್ಕ್ರೀನ್ ಪ್ಲೇ ಕೂಡ ಪರವಾಗಿಲ್ಲ. ಎಸ್ಪೆಷಲಿ ಬಿಗಿನಿಂಗ್ ಅಲ್ಲಿ ಸ್ಟೋರಿ ಬಿಲ್ಡಪ್ ಇದೆಲ್ಲ ಸಕ್ಕತ್ತಾಗಿ ಮೂಡ್ ಬಂದಿದೆ, ಆಡಿಯನ್ಸ್ ಇಷ್ಟ ಆಗುತ್ತೆ. ಬಟ್ ಹೋಗ್ತಾ ಹೋಗ್ತಾ ರಿಪೀಟೇಟಿವ್ ಅನ್ಸುತ್ತೆ. ಎಮೋಷನಲಿ ಕೆಲವು ಸೈಡ್ ಲ್ಯಾಕ್ ಆಗುತ್ತೆ, ಅಟ್ ದಿ ಸೇಮ್ ಟೈಮ್ ಎಮೋಷನಲಿ ಕೆಲವು ಸೈಡ್ ತುಂಬಾ ಚೆನ್ನಾಗಿ ಬಂದಿದೆ. ಜೊತೆಗೆ ಆ ನಾಸ್ಟಾಲಜಿಯ ಫೀಲ್ ಇದೆಯಲ್ಲ, ಜಾಕಿ ಮೂವಿದಾಗಿರ್ಬೋದು, ಜೋಗಿದಾಗಿರ್ಬೋದು, ಅದೆಲ್ಲ ಆಡಿಯನ್ಸ್ ಗೆ ತುಂಬಾ ಇಷ್ಟ ಆಗುತ್ತೆ. ಎಸ್ಪೆಷಲಿ ಜಾಕಿ ಸೀನ್ಸ್ ಅಂತೂ ಆಡಿಯನ್ಸ್ ಗೆ ಫುಲ್ ಎಮೋಷನಲ್ ವೇರಿ ಮಾಡ್ತು ಸಖತ್ತಾಗಿ ಮೂಡ್ ಬಂದಿದೆ. ಅದು ವರ್ಕ್ ಆಗಿದೆ ಅಂತ ಹೇಳ್ಬೋದು. ಈ ಮೂವಿನಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಏನಪ್ಪಾ ಅಂದ್ರೆ ಆ ಡೈಲಾಗ್ ಸಖತ್ತಾಗಿ ಬರ್ದಿದ್ದಾರೆ. ಆ ಹ್ಯೂಮರ್ ಸಖತ್ತಾಗಿ ವರ್ಕ್ ಆಗಿದೆ, ಆಡಿಯನ್ಸ್ ಗೆ ಇಷ್ಟ ಆಗುತ್ತೆ. ಜೊತೆಗೆ ಅವ್ರು ಡೈಲಾಗ್ ಹೊಡೆಯಕ್ಕೆ ಮುಂಚೆ ನಿಮ್ ಬಾಯಲ್ಲಿ ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಈ ಮೂವಿನಲ್ಲಿ ನನ್ಗೆ ಏನ್ ಇಷ್ಟ ಆಗ್ಲಿಲ್ಲ ಅಪ್ಪ ಅಂತ ಅಂದ್ರೆ, ಒಂದು ಶ್ರುತಿ ಅವ್ರನ್ನ ತುಂಬಾ ಕಮ್ಮಿ ತೋರಿಸಿದ್ದಾರೆ ಮೂವಿನಲ್ಲಿ. ಎಮೋಷನಲ್ ಇಂಪ್ಯಾಕ್ಟ್ ತರಕ್ ಹೋಗಲ್ಲ. ಸಾಧು ಕೋಕಿಲ ಅವ್ರನ್ನ ಇನ್ನೂ ಇನ್ವಾಲ್ವ್ ಮಾಡಿ ತೋರಿಸಬೇಕಿತ್ತು. ಜೊತೆಗೆ ಆದಿತ್ಯ ಅವ್ರ ಕ್ಯಾರೆಕ್ಟರ್ ಕೂಡ ತುಂಬಾ ಅಂಡರ್ ಡೆವಲಪ್ಡ್ ಅಂತ ಅನ್ಸುತ್ತೆ. ಅವ್ರ ಕ್ಯಾರೆಕ್ಟರ್ ಇನ್ನೂ ಡೆವಲಪ್ಮೆಂಟ್ ಕೊಡ್ಬೇಕಿತ್ತು, ಚೆನ್ನಾಗಿ ಮೂಡ್ ಬರ್ತಿತ್ತು. ಯಾಕೆಂದ್ರೆ ಅವ್ರ ಡೈಲಾಗ್ ಸಖತ್ತಾಗಿ ಮೂಡ್ ಬಂದಿದೆ. ಒಳ್ಳೆ ಆಕ್ಟರ್, ಬಟ್ ಅವ್ರ ಕ್ಯಾರೆಕ್ಟರ್ ಡೆವಲಪ್ ಆಗಕ್ಕೆ ಅವಕಾಶನೇ ಕೊಡ್ಲಿಲ್ಲ. ಬಟ್ ಸ್ಟೋರಿನಲ್ಲಿ ಅವ್ರ ಕ್ಯಾರೆಕ್ಟರ್ಗೆಲ್ಲ ತುಂಬಾ ಕಮ್ಮಿ ಟೈಮ್ ಕೊಟ್ಟಿದ್ದಾರೆ. ಅವ್ರನ್ನೆಲ್ಲ ಡೆವಲಪ್ ಆಗಿ ಬಿಟ್ಟಿದ್ರೆ ತುಂಬಾ ಸಖತ್ತಾಗಿ ಮೂಡ್ ಬಂದಿರೋದು. ಒಳ್ಳೆ ಬ್ಲಾಕ್ ಬಸ್ಟರ್ ಆಗಿರೋದು. ಈಗಲೂ ಮೂವಿ ಎಂಟರ್ಟೈನರ್ ಆಗಿ ಇದೆ. ಎಡಿಟಿಂಗ್ ಬಗ್ಗೆ ಮಾತಾಡಿದರೆ ಎಡಿಟಿಂಗ್ ಕೂಡ ಅಷ್ಟಕ್ಕಷ್ಟೇ ಸ್ವಲ್ಪ ವರ್ಕ್ ಮಾಡಬೇಕಿತ್ತು ಅಂತ ಅನಿಸ್ತು. ಫೈನಲ್ ಔಟ್ಪುಟ್ ತರಕ್ಕೂ ಮುಂಚೆ ಇನ್ನೊಂದ್ಸತಿ ಕ್ರಾಸ್ ಚೆಕ್ ಮಾಡಿ ಎಲ್ಲ ತೋರಿಸಿದ್ರೆ ಚೆನ್ನಾಗಿರ್ತಿತ್ತು. ಕೆಲವು ಸೀಕ್ವೆನ್ಸಸ್ ಚೆನ್ನಾಗಿ ಮೂಡ್ ಬಂದಿದೆ, ಅಟ್ ದಿ ಸೇಮ್ ಟೈಮ್ ಕೆಲವು ಸೀಕ್ವೆನ್ಸಸ್ ತುಂಬಾ ಅಬ್ರಪ್ಟ್ ಅಂತ ಅನ್ಸುತ್ತೆ. ಫೈನಲ್ ವರ್ಡಿಕ್ಟ್ ಹೇಳಿದರೆ ಎಕ್ಕಾ ಮೂವಿ ಬಂದು ಆನ್ ದಿ ಓನ್ ನಾಸ್ಟಾಲಜಿ ಫೀಲ್ ಆಗುತ್ತೆ. ಜಾಕಿದಾಗಿರ್ಬೋದು, ಜೋಗಿದಾಗಿರ್ಬೋದು, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆಡಿಯನ್ಸ್ಗೆ ಒಳ್ಳೆ ಎಂಟರ್ಟೈನರ್ ಮೂವಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಥಿಯೇಟರ್ಗೆ ಹೋಗಿ ಆರಾಮಾಗಿ ನೋಡಬಹುದು. ಈ ಮೂವಿಗೆ ನಾನು ರೇಟ್ ಮಾಡ್ತಾ ಇದ್ದೀನಿ 6.5 ಔಟ್ ಆಫ್ 10. ನನಗಂತೂ ಈ ಮೂವಿ ತುಂಬಾ ಇಷ್ಟ ಆಯ್ತು. ಆಡಿಯನ್ಸ್ ಸಕ್ಕದಾಗಿ ಎಂಜಾಯ್ ಮಾಡಿದ್ರು. ಯಾಕೆಂದ್ರೆ ಈ ಮೂವಿ ಬಂದು ಒಂದು ಸ್ಲೋ ಬರ್ನರ್ ಆಕ್ಷನ್ ಡ್ರಾಮಾ ಆದ್ರೂ ಕೂಡ ಆಡಿಯನ್ಸ್ ಇಷ್ಟ ಆಗುತ್ತೆ. ರಿಪೀಟೇಟಿವ್ ಕಂಟೆಂಟ್ ಅಂತ ಅನ್ಸುತ್ತೆ. ಕ್ಯಾರೆಕ್ಟರ್ ಕೆಲವೆಲ್ಲ ಡೆವಲಪ್ಮೆಂಟ್ ಆಗಿಲ್ಲ, ಬಟ್ ಆದ್ರೂ ಕೂಡ ಮೂವಿ ಒಂದು ಒಳ್ಳೆ ಎಂಟರ್ಟೈನರ್ ಮೂವಿಯಾಗಿ ಬಂದಿದೆ. ಆಡಿಯನ್ಸ್ಗೆ 100% ಇಷ್ಟ ಆಗುತ್ತೆ. ನೀವೇನಾದ್ರು ಈ ಮೂವಿ ನೋಡಿದ್ರೆ ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಕಸ್ಮಾತ್ ಮೂವಿ ನೋಡಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. OTT ವೇಟ್ ಮಾಡಬೇಡಿ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ. ಥಿಯೇಟರ್ ಹೋಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.